ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ CWCL ನಿರ್ಣಯ ಕೈಗೊಂಡ್ಬಿಟ್ಟಿದೆ. ಯಾವ ರೀತಿಯಾಗಿ ಜನ್ಜಿಯನ್ನ ಸೆಳೆಯಲಿಕ್ಕೆ ರೂಪರೇಷೆಗಳು ಇರಬೇಕು ಅಂತ ಹೇಳಿ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಚಾಂದ್ರೋಂ ಕಿ ಗೂಂಜ್ ಅನ್ನೋ ಕಾರ್ಯಕ್ರಮ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಅಭಿಯಾನವನ್ನ ಮತ್ತಷ್ಟು ವಿಸ್ತರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನ ಕೈಗೊಂಡಿದೆ. ಬರೋಬ್ಬರಿ 800 ನಗರಗಳಿಗೆ ಚಾಂದ್ರೋಂ ಕಿ ಗೂಂಜ್ ಕಾರ್ಯಕ್ರಮವನ್ನ ವಿಸ್ತರಣೆ ಮಾಡುವ ಉದ್ದೇಶ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಇನ್ನು ಈ ಅಭಿಯಾನಕ್ಕೆ ನೇತೃತ್ವವನ್ನು ವಹಿಸಿರೋದು ನಾನು ಆಗಲೇ ಹೇಳಿದಾಗೆ ಖುದ್ದು ರಾಹುಲ್ ಗಾಂಧಿ ಅವರು. ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಯೋಜನೆಗಳನ್ನು ರೂಪಿಸೋದು, ಹಾಗೆ ಈ ರೀತಿಯ ಅಭಿಯಾನಗಳ ಮೂಲಕ ಚರ್ಚೆಯನ್ನು ಮಾಡೋದು ಕಾಂಗ್ರೆಸ್ ಪಕ್ಷದ ಮುಂದಿರುವ ಗುರಿ. ಇನ್ನು ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ವಿಶೇಷವಾಗಿ ಈ ಜನರೇಷನ್ Z ಇದನ್ನೇ ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ಯೋಜನೆಗಳನ್ನು ತರುವ ಉದ್ದೇಶವನ್ನು ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಅಜೆಂಡವಾಗಿ ರೂಪಿಸಿಕೊಂಡಿದೆ. ಇನ್ನು ಶಿಕ್ಷಣ ತಜ್ಞರು, ವಿದ್ಯಾರ್ಥಿ ಸಂಘಟನೆಗಳ ಜೊತೆಯಲ್ಲಿ ನಿರಂತರವಾದ ಚರ್ಚೆಯನ್ನು ನಡೆಸಿ ಆಯಾ ಸಂದರ್ಭಕ್ಕೆ ಅನುಗುಣವಾದ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇನ್ನು ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಬಗ್ಗೆ 1 ತಿಂಗಳ ಒಳಗಾಗಿ ವರದಿಯನ್ನು ತರಿಸಿಕೊಳ್ಳೋ ಪ್ರಯತ್ನ, ಉದ್ಯೋಗ ಮತ್ತು ಪರೀಕ್ಷಾ ಅಕ್ರಮಗಳ ವಿರುದ್ಧ ಹೋರಾಟವನ್ನು ನಡೆಸೋದು, ಶಿಕ್ಷಣದಿಂದ ಉದ್ಯೋಗದವರೆಗಿನ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸೋದು, ವಿದ್ಯಾರ್ಥಿ ಪ್ರತಿಭಟನೆ, ಹೋರಾಟ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಭರಪೂರ ಬೆಂಬಲ ನೀಡುವ ನಿರ್ಣಯವನ್ನು ಕೈಗೊಂಡಿದೆ. ಒಂದು ಕಡೆಯಲ್ಲಿ ಬಿಜೆಪಿ ಪಕ್ಷ ಆಡಳಿತಾರೂಢ NDA ಕೇಂದ್ರದಲ್ಲಿ ಈ ವಿದ್ಯಾರ್ಥಿಗಳನ್ನು ಹಾಗೆ ಉದ್ಯೋಗಾಕಾಂಕ್ಷಿಗಳನ್ನು ಬೇಸಿಕಲಿ ಜನ್ಜಿಯನ್ನು ಗುರಿಯಾಗಿಸಿಕೊಂಡು ಅವರನ್ನು ಕನೆಕ್ಟ್ ಮಾಡುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸ್ತಾ ಇದ್ರೆ, ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಕೂಡ ತನ್ನದೇ ಆದ ಒಂದಷ್ಟು ರೋಡ್ ಮ್ಯಾಪ್ನೊಂದಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಇದಿಷ್ಟಾಗಿತ್ತು ಇವತ್ತಿನ ರಾಜಕೀಯ ಎಳೆಯಾಗಿ.